ಘಟಪ್ರಭಾ ನದಿಯ ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಮುಳುಗಡೆ ಭೀತಿ ಎದುರಾಗಿದೆ. ನದಿಯ ನೀರಿನಿಂದ ಗ್ರಾಮವು ಜಲಾವೃತಗೊಂಡಿದ್ದು, ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ PS ಪೂಜಾರ್ ಭೇಟಿ ನೀಡಿ ಜನರಿಗೆ ಸಾಂತ್ವನ ಹೇಳಿದರು. ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿ ಸೌಲಭ್ಯ ಒದಗಿಸುವ ಬಗ್ಗೆ ಭರವಸೆ ನೀಡಿದರು. ಇದೇ ಸಮಯದಲ್ಲಿ ಜನರು ಹಾಗೂ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ತೆರಳಬೇಕು ಎಂದು ಮನವಿ ಮಾಡಿಕೊಂಡರು. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು, ಕಾಳಜಿ ಕೇಂದ್ರದ ಸಿಬ್ಬಂದಿಗಳು ಜನರಿಗೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಬೇಕು, ಎಲ್ಲ ರೀತಿಯ ಅನುಕೂಲ ಮಾಡಿಕೊಡಬೇಕು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಸಂತ್ರಸ್ತರಾಗಿದ್ದ ಮಹಿಳೆಯರಿಗೆ ಭೇಟಿ ನೀಡಿ ಗಂಜಿ ಕೇಂದ್ರದ ವ್ಯವಸ್ಥೆ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಮಿರ್ಜಿ ಗ್ರಾಮದ ವಿವಿಧ ಕಾಳಜಿ ಕೇಂದ್ರಗಳಲ್ಲಿ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದರು. ಸರ್ಕಾರದ ಸವಲತ್ತುಗಳನ್ನು ಸಿಗುವ ರೀತಿಯಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ APMC ಮಾಜಿ ಅಧ್ಯಕ್ಷರಾಗಿರುವಂಥ ರಾಮಣ್ಣ ಮಳಲಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂಥ ರಾಮಣ್ಣ ತಟ್ಟಿಮನಿ, ಮಹಾಂತೇಶ್ ಗೌಡರ್, ವೆಂಕಪ್ಪ ತಟ್ಟಿಮನಿ, ಸಂಗಣ್ಣ ಗೌಡರ್, ವಿನಾಯಕ ದೇಸಾಯಿ ಸೇರಿದಂತೆ ಊರಿನ ಹಿರಿಯರು ಹಾಗೂ ಇತರ ಅಧಿಕಾರಿಗಳು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಡೆಂಗ್ಯೂ ಬಗ್ಗೆ ಡೆಂಗ್ಯೂ ವಿಶೇಷ ಪ್ರಾಬ್ಲಮ್ ಅಲ್ಲ. ಈ ಮಕ್ಕಳಿಗೆ ಇವಕ್ಕೆ ಡೆಂಗ್ಯೂದ ಏನಪ್ಪ ಅಂದ್ರೆ ನೋಡ್ಕೋಬೇಕು. ಇಮಿಡಿಯೇಟ್ ಏನೋ ಸ್ವಲ್ಪ ಜ್ವರ ಯಾವ ಬಂದಪ್ಪ ಅಂತಂದ್ರೆ ಏನಮ್ಮ ಸ್ವಲ್ಪ ಅನಿಸ್ತಿ ಅಂದ್ರೆ ಡೆಂಗ್ಯೂ ಚೆಕಪ್ ಮಾಡಿಸೇ ಬಿಡ್ಬೇಕು. ಅದಕ್ಕೆ ನಿಮಗೂ ಅರಿವು ಇರ್ಬೇಕಪ್ಪ. ಡೆಂಗ್ಯೂ ಭಾಳ ದೊಡ್ಡ ಪ್ರಮಾಣ ಐತಿ, ಹೈರಾಣ ಮಾಡ್ತೈತೆ. ಸಸಿತಿ ಮಗ ಮೊಮ್ಮಕ್ಕಳು ನಿಮ್ಮ ಮನೆಗೆ ಎಷ್ಟು ಗೌಡ್ರ ಕಟ್ಟಿ ಹೋಗಿ ಸಾಗರ ಕಟ್ಟಿ ಅಲ್ಲಿ ಅಷ್ಟು ದಂಡಿಗೆ ಹೋಗಿ ಮೊದಲಿಂದ ಅಲ್ಲೇ ಅದಾರ. ಮೊದಲು ಬರ್ತಿದ್ದಿಲ್ಲ ಅಲ್ರಿ ಸರ್? ಮೊದಲ ಬರ್ತಿತ್ರಿ ಅಲ್ಲಿ ಊರಾಗ ಜಾಗ ಸಮಸ್ಯೆ ಅಲ್ಲಿ ಹೊಳಿ ಬರ್ತಿತ್ತೆ. ಯಾವಾಗ ಬರ್ತಿತ್ತು ಆ ಟೈಮ್ ಪಂಚಾಯತಿಗೆ ವಾಟ್ ಬರ್ತಿದ್ದೀವಿ ಜಮೀನು ಸಿಗ್ತಾ ಇದೆ. ಇದು ಅರ್ಥ ಆಗಿರ್ಬೇಕು. ನಿಮ್ಮ ಮನೆಯವ್ರು ಎಲ್ಲರೂ ಹೇಳಿರ್ಬೇಕಲ್ಲ, ಚರ್ಚೆ ಮಾಡಿರ್ಬೇಕಲ್ಲ, ಎಲ್ಲಿ ಕೊಡೋದು ಬೇಕಲ್ಲ ಯಾರು? ಹೌದಲ್ಲ? ಜಾಗ ಇಲ್ಲ ಅಂದಾಗ ಜಾಗ ಇದ್ದಲ್ಲಿ ಹೋಗಿ ಇರಾಕಿ ಏನ್ ಸಮಸ್ಯೆ ಏನಾಗ್ತೈತಿ? ಏನ್ ದೂರ ಏನ್ ಬಿಡ್ರಿ 2 ಕಿಲೋ ಒಂದ್ ಮಿನಿಟ್ ಸರ್. ಇವ್ರು ಹಗಲೇ ಅಡ್ಡಾಡ್ತಾರಲ್ಲ, ರಾತ್ರಿ ಅಲ್ಲಿ